ಮನೆಯಲ್ಲಿ ದೊಡ್ಡ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಮಳೆಗಾಲ ಶುರುವಾಯಿತು ಅಥವಾ ಚಳಿಗಾಲ ಇದೆ, ಲೈಟಾಗಿ ಸೈಕ್ಲೋನ್ ಥರ ಹಿಡಿತಾ ಇದೆ, ಬಟ್ಟೆ ಹೇಗೆ ಒಣಗಿಸೋದು ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ನೀವು ಎಷ್ಟೇ ಬಟ್ಟೆ ಇದ್ದರೂ ಕೂಡ ವಾಷಿಂಗ್ ಮಿಷಿನಲ್ಲಿ ನೀವು 3 ಬ್ಯಾಚ್ 4 ಬ್ಯಾಚ್ ಬಟ್ಟೆ ಹಾಕಿದ್ರೂ ಕೂಡ ನೀವು ಒಂದೇ ದಾರದಲ್ಲಿ ನೀವು ಅದನ್ನು ಹ್ಯಾಂಗ್ ಮಾಡ್ಬೋದು. ಅಷ್ಟು ಒಂದು ಒಳ್ಳೆ ಸೂಪರ್ ಡೂಪರ್ ಆಗಿರುವಂಥ ಟಿಪ್ಸ್ ಜೊತೆ ಬಂದಿದ್ದೀನಿ. ಒಂದು 2-3 ಡಜನ್ ಹ್ಯಾಂಗರ್ ಇದ್ದರೆ ಸಾಕು. ಮನೆಯಲ್ಲಿ ಪ್ರತಿಯೊಂದು ಬಟ್ಟೆನೂ ಕೂಡ ಚಿಕ್ಕದಾಗಿರುವಂಥ ಜಾಗದಲ್ಲಿನೇ ವಿತೌಟ್ ಐರನ್ ನಾವು ಫೋಲ್ಡ್ ಮಾಡಿ ಇಡಬಹುದು. ಐರನ್ನೇ ಬೇಡ, ಈ ರೀತಿಯಾಗಿ ಮಾಡಿದ್ರೆ ಫೋಲ್ಡಿಂಗಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟೇ ಬಟ್ಟೆ ಇರಲಿ ಅದನ್ನು ಒಂದ್ಸಲ ನೀಟಾಗಿ ಹಿಂಗೆ ಕೊಡುಬಿಟ್ಟು ಹಾಕ್ತೀವಿ ಅಲ್ವಾ. ನಾವು ಎಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಅಷ್ಟೇ, ಹ್ಯಾಂಡ್ ವಾಶ್ಗೆ ಹಾಕಿದ್ರು ಅಷ್ಟೇ, ಚೆನ್ನಾಗಿ ಹಿಂಗೆ ಒಂದ್ಸಲ ಹಿಂಗೆ ಗಾಳಿನಲ್ಲಿ ಹಿಂಗೆ ಜೋರಾಗಿ ಹೊಡೆದ್ಬಿಟ್ಟು ಹಾಕ್ತೀವಿ. ಸೊ ಆ ರೀತಿಯಾಗಿಯೇ ಮಾಡಿಬಿಟ್ಟು ನಾವು ಹ್ಯಾಂಗರ್ಗೆ ಹಾಕೋಬೇಕು. ಬೇಗ ಒಣಗಿಬಿಡುತ್ತೆ ಸ್ನೇಹಿತರೆ, ಬೇಗ ಬಟ್ಟೆ ಒಣಗಬೇಕು. ಮಳೆಗಾಲದಲ್ಲಿ ಒಂದೊಳ್ಳೆ ಟಿಪ್ಸ್ ಬೇಕು ಅಂದರೆ ಇದನ್ನು ಫಾಲೋ ಮಾಡಿ. ಈ ಒಂದು ಸಜ್ಜೆಗಳಿರುತ್ತೆ, ಸಜ್ಜೆಗಳ ಕೆಳಗಡೆ ಒಂದು ತಂತಿ ಕಟ್ಕೊಂಡ್ರೂ ಸಾಕು. ಅದರಲ್ಲಿ ಸುಮಾರು ಒಂದು 3-4 ಬ್ಯಾಚ್ ಬಟ್ಟೆಗಳನ್ನು ಮಾಡ್ಬೋದು. ನಾನಂತೂ ಇದೇ ರೀತಿಯೇ ಮಾಡೋದು. ಮತ್ತು ಇಲ್ಲಿ ಸುಕ್ಲಾಗೋದಿಲ್ಲ ಬಟ್ಟೆ, ಮತ್ತು ಐರನ್ ಬೇಕು ಅಂತ ಅನ್ಸಲ್ಲ. ಯಾವುದೋ ಕೆಲವೊಂದು ಬಟ್ಟೆ ಮಾತ್ರ ಐರನ್ನಿಗೆ ಬೇಕಾಗುತ್ತೆ, ಪ್ಯೂರ್ ಕಾಟನ್ ಇರುತ್ತಲ್ಲ ಅದು ಬಿಟ್ಟರೆ ಯಾವುದಕ್ಕೂ ಐರನ್ನೇ ಬೇಡ. ಈ ಟಿಪ್ ಇಷ್ಟ ಆಯ್ತಲ್ವಾ? ಗಣಪತಿ ಫೆಸ್ಟಿವಲ್ ಅಂತೂ ಶುರುವಾಗ್ಬಿಟ್ಟಿದೆ. ನಾನಿವತ್ತು ಮಾಡ್ತಾ ಇರೋದು ಗೌರಿ ಹಬ್ಬದ ದಿನದ ವ್ಲಾಗ್ ಇದು. ಸೊ ಗಣಪತಿಯನ್ನು ಎಲ್ಲ ತೊಗೊಂಡು ಬರ್ತಾಯಿದ್ರು. ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಕೆಲವೊಬ್ಬರು ಗಣಪತಿ ತೊಗೊಂಡು ಬರ್ತಾಯಿದ್ರು, ನೋಡಿದೆ, ನನಗೂ ತುಂಬ ಖುಷಿ ಆಯಿತು. ಇಷ್ಟು ಗಣಪತಿನ ನೋಡಬೇಕು ಅಂತ ಹೇಳ್ತಾರೆ, ಬಟ್ ಇಲ್ಲಿ ಮುಖ ಕವರ್ ಮಾಡಿರ್ತಾರೆ. ಹಬ್ಬದ ದಿನ ಮಾತ್ರ ತೆಗಿಯೋದಲ್ವಾ. ತುಂಬ ಒಳ್ಳೆ ಬ್ಯಾಂಡ್ ಸೆಟ್ ಜೊತೆ ರೋಡ್ ರ್ಯಾಲಿ ಅಂತೀವಲ್ವ, ಆ ರೀತಿ ಮಾಡಿ ತೊಗೊಂಡು ಬರ್ತಾಯಿದ್ರು. ಗಣಪತಿ ಅಂದ್ರೇ ಹಾಗೆ ಅಲ್ವಾ. ನೋಡಿ ಎಷ್ಟು ಜನ ಎಷ್ಟು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಅದಕ್ಕೆ ಖುಷಿ ಪಡಬೇಕು ಸ್ನೇಹಿತರೆ. ನಾವು ಮನೆಯಲ್ಲಿ ಒಂದನ್ನು ಕೂರಿಸೋದಕ್ಕೇ ಅಯ್ಯೋ ಕೂರಿಸ್ಬೇಕು, ಹೀಗಾಯ್ತು ಹಾಗಾಯಿತು ಅಂತ ಹೇಳ್ತಾ ಇರ್ತೀವಿ. ಬಟ್ ಇದು ಪಬ್ಲಿಕ್ ಇದರಲ್ಲಿ ಕೂರಿಸೋದು. ಬಟ್ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಹಾಗೆ ತಿಂಡಿಗೆ ನಾನು ದೋಸೆ ಮಾಡಿದ್ದೆ, ಮಸಾಲ ದೋಸೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಹೇಗೋ ಗೊತ್ತಿಲ್ಲ, ನನ್ನ ಅಕ್ಕಿಗೆ ತಿಂಡಿ ಅಕ್ಕಿನೇ ಉಪಯೋಗಿಸೋದು, ಅಂದರೆ ರೇಷನ್ ಅಕ್ಕಿ ಅಂತ ಬರುತ್ತಲ್ವ, ಸೊ ಆ ಅಕ್ಕಿನ ಉಪಯೋಗಿಸೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ದೋಸೆ. ಸೊ ಎಲ್ಲರೂ ಮನೇಲಿ ಇದ್ದಿದ್ದರಿಂದ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂತಾಯಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ 2-3 ಈ ಥರ ತಿಂದ್ಕೊಂಡ್ವಿ. ತುಂಬ ಸಾಫ್ಟಾಗಿ ದೋಸೆ ಥರ ತುಂಬ ಚೆನ್ನಾಗಿತ್ತು. ಇದಕ್ಕೆ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿರಲಿಲ್ಲ, ಫ್ರೆಶ್ ಆಗಿರೋ ಅಂಥ ಬದನೆಕಾಯಿ ತೊಗೊಂಡು ಬಂದಿದ್ರು. ಸೊ ಎಣ್ಗಾಯಿ ಮಾಡಿದ್ವಿ. ದೋಸೆ ಎಣ್ಗಾಯಿ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತೀವಿ. ತುಂಬ ಚೆನ್ನಾಗಾಗಿತ್ತು. ಇವೆರಡರದ್ದು ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ಎಣ್ಗಾಯಿನೂ ಕೂಡ ಅಷ್ಟೇ. ಆ ತಿಂಡಿ ಅಂದ್ರೇ ಹಾಗೆ ಬಿಸಿ ಬಿಸಿ ತಿನ್ನಬೇಕು. ತುಂಬ ಹಾರಿರೋದು ತಿಂದರೆ ನಮಗೂ ಕೂಡ ತಿನ್ನಬೇಕು ಅಂತ ಅನಿಸೋದಿಲ್ಲ. ಸೊ ಅವಾಗ ಯಾರಾದರೂ ದೋಸೆ ಅಂತ ಹೇಳಿದ್ರೆ ಯಾರಾದರೂ ಹಾಕ್ಕೊಡ್ತಾ ಇರಬೇಕು, ನಾವು ತಿಂತಾ ಇರಬೇಕು. ನಾವು ಒಂದೇ ಸಲ ಹಾಕ್ಕೊಂಡು ತಿಂತೀವಿ ಅಂದರೆ ಆ ಒಂದು ಬಿಸಿ ಇರೋದಿಲ್ಲ, ಮತ್ತು ತಿನ್ನಬೇಕು ಅಂತ ಅನಿಸಲ್ಲ. ಏನೋ ತಿಂಡಿ ತಿನ್ನಬೇಕಲ್ಲ ಅನ್ನೋ ರೀತಿಯಲ್ಲಿ ತಿಂಡಿ ತಿಂತೀವಿ. ಹೌದು ತಾನೇ? ನನಗಂತೂ ಅದೇ ಫೀಲೇ ಆಗೋದು. ನಿಮಗೂ ಇದೇ ರೀತಿ ಆಗುತ್ತಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಕೆಲವೊಂದು ಸಲ ಬಾಕ್ಸಿಗೆ ಏನಾದರೂ ನಾನು ದೋಸೆ ಮಾಡಿದ್ರೆ ಸೆಟ್ ದೋಸೆ ಥರ ಹಾಕ್ಬಿಡ್ತೀನಿ, ತೆಳುವಾಗಿ ಹಾಕೋದಿಲ್ಲ. ತಿಂಡಿಗೆ ಅವಾಗ ತಕ್ಷಣ ತಿಂತೀವಿ ಅಂತ ಹೇಳಿದ್ರೆ ತೆಳುವಾಗಿ ಹಾಕ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸೆಟ್ ದೋಸೆ ಥರ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಂದರೆ ತೆಳುವಾಗಿ ಹಾಕ್ಬಿಟ್ರೆ ಅದೊಂಥರ ಆಗಿಬಿಡುತ್ತೆ ಸ್ನೇಹಿತರೆ, ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ. ದೋಸೆ ಅಂದ್ರೆ ಬೇಡಪ್ಪ ಅನ್ನೋ ಲೆವೆಲ್ ಆಗೋಗ್ಬಿಡುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ. ಅದೇ ನೀವು ಸೆಟ್ ದೋಸೆ ಥರ ಹಾಕಿ ಕಳಿಸಿ, ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಏನೂ ಅನಿಸೋದಿಲ್ಲ. ಸೊ ಈ ರೀತಿಯಾಗಿ ಇವತ್ತಿನ ತಿಂಡಿ ಆಗ್ಬೋದು, ಸ್ವೀಟ್ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಾಯಿತು ಗೌರಿ ಹಬ್ಬ ಎಲ್ಲ. ಸೊ ಒಂದು ಹಾರದ
ವಿಡಿಯೋ ಜೊತೆ ಒಂದು ಸ್ವೀಟ್ ಜೊತೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾರ ಮಾಡೋದು ತುಂಬ ಈಸಿನೇ ಇದೆ, ಸೊ ಮನೆಯಲ್ಲಿನೇ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಸೂಪರಾಗಿರೋವಂಥ ಒಂದು ಸ್ವೀಟ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಲಾಂಛನಾಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಫ್ರೆಂಡ್ ಸರ್ಕಲ್ಗೆ ಆಗ್ಬೋದು, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಮನೆಯಲ್ಲಿನೇ ಸುಲಭವಾಗಿ ಈಸಿಯಾಗಿ ಹಾರನ ಪ್ರಿಪೇರ್ ಮಾಡ್ಬೋದು. ಗಣೇಶ ಫೆಸ್ಟಿವಲ್ಗಾಗ್ಬೋದು, ವಾರದ ಪೂಜೆಗಾಗ್ಬೋದು, ತುಂಬ ಒಳ್ಳೆ ಈಸಿಯಾಗಿರೋ ಅಂಥ ಹಾರನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ದಿಂಡುಗಳಾಗ್ಬೋದು, ಹೂವು ಕಟ್ಟೋದಾಗ್ಬೋದು, ಅದ್ರ ಬಗ್ಗೆ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ನಾನಿಲ್ಲಿ ಲೆಂತನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ಫೋಟೋಗ ಬಾಗ್ಲಿಗ ಅನ್ನೋದನ್ನ ಲೆಂತ್ ನೋಡಿಕೊಂಡು ನಾನಿಲ್ಲಿ ದಾರ ತೊಗೊಂಡಿದ್ದೀನಿ. ದಾರದ ಎಡ್ಜಿಗೆ ಒಂದು ಕಡ್ಡಿ ಹೂವಿಂದೆ ಬರುತ್ತಲ್ವ, ಆ ಕಡ್ಡಿಯನ್ನೇ ಕಟ್ಟಿದ್ದೀನಿ. ಸೊ ಅದು ಗ್ರಿಪ್ಪಿಗೆ ಇರಲಿ ಅಂತ. ಇಲ್ಲ ಅಂತ ಹೇಳಿದ್ರೆ ಹೂವು ನಾವು ಏರಿಸಿದ ತಕ್ಷಣ ಹಿಂಗೆ ಕೆಳಗಡೆ ಬೀಳ್ತಾ ಹೋಗುತ್ತೆ. ಅದು ಗ್ರಿಪ್ ಇತ್ತು ಎಂಡಲ್ಲಿ ಅಂತ ಹೇಳಿದ್ರೆ, ಸೊ ಹೂವನ್ನು ಆವಾಗ ನಾವು ತೆಗಿಯೋ ತನಕನೂ ಅದು ಬೀಳೋದಿಲ್ಲ. ನಾನಿಲ್ಲಿ ಸಾವಂತಿಗೆ ಮತ್ತು ರೋಸ್ ಎರಡೂ ಕಾಂಬಿನೇಷನಲ್ಲಿ ಹಾರ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾವಂತಿಗೆ ಮತ್ತು ರೋಸ್ ಎರಡರದ್ದು ಕೂಡ ಆ ಹಿಂಭಾಗ ಏನು ಬರುತ್ತೆ ಅಲ್ವಾ, ಆ ಕಡ್ಡಿ ಅದನ್ನು ರಿಮೂವ್ ಮಾಡಿದ್ದೀನಿ, ತೆಗೆದುಬಿಟ್ಟಿದ್ದೀನಿ. ತೆಗೆದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಒತ್ತೊತ್ತಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ದಟ್ಟವಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿಯೂ ಈಸಿಯಾಗಿ ಹಾರನ ಮನೆಯಲ್ಲೇ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅರ್ಧ ಭಾಗ ಒಂದು ಸೈಡು ಮುಕ್ಕಾಲು ಭಾಗ ಆಗಿದ ತಕ್ಷಣ ನಾನಿಲ್ಲಿ ರೋಸ್ ಹಾಕ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ನೆಕ್ಸ್ಟು ಬೇರೆ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಈ ವಿಡಿಯೋಗೆ ಹೇಗೆ ಸಿಗುತ್ತೆ ಅದ್ರ ಮೇಲೆ ಹಾರಗಳ ವೆರೈಟಿಯಾಗಿ ಹಾರಗಳನ್ನು ಮಾಡ್ಬೋದು. ಸೊ ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿರೋ ಅಂಥ ಹಾರ. ಕಡಿಮೆ ಅಂದರೆ ಒಂದು 10 ನಿಮಿಷ ಅಷ್ಟೇ ಸ್ನೇಹಿತರೆ ಇದಕ್ಕೆ ಬೇಕಾಗಿದ್ದು. ನನಗೆ ಒಂದು ಸೈಡು ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸಾವಂತಿಗೆ ಮತ್ತು ರೋಸ್ ಎರಡನ್ನೂ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ನಾವು ಎರಡನ್ನು, ನನಗೆ ಒಂದು ಹಾರ ಬೇಕಿರೋದ್ರಿಂದ ನಮ್ಮ ಮನೆಯಲ್ಲಿ 4-5 ದೇವ್ರನ್ನ ಸೇರಿಸ್ಬಿಟ್ಟು ಒಂದು ಫೋಟೋ ಮಾಡಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಅದರಲ್ಲಿ 2 ಭಾಗ ಡಿವೈಡ್ ಮಾಡ್ಕೊಳ್ಬೇಕು. ಸೊ ಒಂದು ಭಾಗ ರೆಡಿ ಆಗಿದೆ, ಇನ್ನೊಂದು ಭಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ಸೇಮ್ ಮೆಷರ್ಮೆಂಟಲ್ಲೇ ನೀವು ಹೂವುಗಳನ್ನು ಬೇಕಾದರೂ ಕೌಂಟ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಒತ್ತೊತ್ತಾಗಿರುತ್ತೆ ಹೂವುಗಳೆಲ್ಲ. ನೀವು ಲೆಂತ್ ವೈಸಲ್ಲಿ ಬೇಕಾದರೂ ನೀವು ಅದನ್ನು ಪೋಣಿಸ್ಬಿಡ್ಬೇಕಾದ್ರೂ ನೀವು ಅಳತೆ ಮಾಡ್ಕೊಳ್ಬೋದು. ಸೊ ಇವಾಗ 2ನೇ ದಿಂಡು ಕೂಡ ರೆಡಿ ಆಗಿದೆ. ಇದನ್ನು ಟೈ ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ ಸ್ನೇಹಿತರೆ. ಅದು ಕಲಿಯೋ ತನಕ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಲ್ವ. ಸೊ ಆ ರೀತಿಯಾಗಿ ಒಂದು ಸಲ ಮಾಡಿಬಿಟ್ರೆ ನೆಕ್ಸ್ಟು ನಮಗೆ ಒಂದು ಐಡಿಯಾ ಬರ್ತಾ ಇರುತ್ತೆ ಡಿಫ್ರೆಂಟ್ ವೇನಲ್ಲಿ. ಈ ರೀತಿಯಾಗಿ ಮಾಡಿದ್ರೆ ಹೇಗಿರುತ್ತೆ, ಈ ರೀತಿಯಾಗಿ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ 2 ಕೂಡ ನನಗೆ ರೆಡಿ ಆಗಿದೆ ದಿಂಡುಗಳು. ಇದನ್ನು ಈಸಿಯಾಗಿ ನಾವು ಟೈ ಮಾಡ್ಬೋದು. ನೀವು ಬೇರೆ ಹೂವುಗಳನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಬೋದು, ಇಲ್ಲ ಬರೀ ರೋಸಲ್ಲಿ ಬೇಕಾದರೂ ನೀವು ಮಾಡ್ಬೋದು. ನೋಡಿ, ಈಗ 2 ಕೂಡ ರೆಡಿ ಆಗಿದೆ. ನಾನು ಎಕ್ಸ್ಟ್ರಾ ದಾರನ ಬಿಟ್ಕೊಂಡಿದ್ದೀನಿ ಅಲ್ವಾ. ನೋಡಿ, ಇದು ನಾವು ಫೋಟೋಗೆ ಮೊಳೆ ಓಡಿಸಿರ್ತೀವಿ ಅಲ್ವಾ, ಸೊ ಅಲ್ಲಿಗೆ ಹಾಕೋ ಅಂಥದ್ದು. ಹಿಂಗೆ ಜಸ್ಟ್ ಹಿಂಗೆ ಟೈ ಮಾಡಿ ಇಟ್ಟಿದ್ದೀನಿ. ಒಂದೇ ಒಂದು ಟೈ ಮಾಡಿದ್ದೀನಿ ಅಷ್ಟೇ. 1 ಗಂಟೆ ಹಾಕಿದ್ರೆ ಸಾಕು. ಇಲ್ಲಿ ಲಾಸ್ಟಲ್ಲಿ ನಾನು ಕಡ್ಡಿ ಕಟ್ಟಿದ್ದೆ ಅಲ್ವಾ, ಸೊ ಅಲ್ಲಿ ಟೈಟಿಗೆ ಒಂದು 2-3 ನೋಡಿ ಈ ಥರ ಗಂಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಸ್ಟು ತುರಾಯಿ ಅಂತ ಹೇಳ್ತೀವಲ್ವ, ಅದನ್ನು ಮಾಡಬೇಕು. ಹಾರಕ್ಕೆ ತುರಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫೋಟೋಗೆ ಹಾಕ್ತಾ ಇರೋದ್ರಿಂದ. ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಜಾಸ್ತಿ ರೋಸನ್ನು ಹಾಕ್ಕೊಂಡು ಕಡಿಮೆ ಸಾವಂತಿಗೆ ಹಾಕೋತಾ ಇದ್ದೀನಿ. ನಾನು ಅಲ್ಲಿ ದೊಡ್ಡ ಹಾರದಲ್ಲಿ ದಿಂಡಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಜಾಸ್ತಿ ಸೇವಂತಿಗೆ ಹಾಕ್ಕೊಂಡಿದ್ದೆ, ರೋಸನ್ನು ಕಡಿಮೆ ಹಾಕ್ಕೊಂಡಿದ್ದೆ. ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಮಾಡ್ಕೊಂಡಿದ್ದೀನಿ. ಲೆಂತ್ ನೋಡ್ಕೊಳ್ಳಿ, ನಿಮಗೆ ಉದ್ದ ಚೆನ್ನಾಗಿರುತ್ತಾ ಅಥವಾ ಶಾರ್ಟಾಗಿ ಚೆನ್ನಾಗಿರುತ್ತಾ. ಶಾರ್ಟು ಉದ್ದಕ್ಕಿಂತ ಮೀಡಿಯಮ್ ಆಗಿನೇ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ, ಏನು ತೊಂದರೆ ಏನೂ ಇಲ್ಲ. ಉದ್ದ ಚೆನ್ನಾಗಿರುತ್ತಾ, ಈ ರೀತಿಯಾಗಿ ಚೆನ್ನಾಗಿರುತ್ತಾ ಅಂತ. ನಾನು ಆದಷ್ಟು ಲೆಂತನ್ನು ಕಡಿಮೆನೇ ಮಾಡಿದ್ದೀನಿ. ಅದು ಓಡಾಡಬೇಕಾದ್ರೆ ತಲೆಗೆ ಹೊಡಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೊಸ್ಲು ಮೇಲ್ಗಡೆ ಹಾಕಿದ್ದೀನಿ.
ಹಾಲಲ್ಲಿ. ಸೊ ಅದಕ್ಕೆ ಜಾಸ್ತಿ ಉದ್ದ ಮಾಡಲಿಲ್ಲ. ಈಗ ಎರಡನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಎರಡನ್ನೂ ಕೂಡ ಟೈ ಮಾಡ್ತಾಯಿದ್ದೀನಿ. ನೀಟಾಗಿ ಟೈ ಮಾಡಿ ಇವಾಗ ನಾನು ದಿಂಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ಇದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಟೈಟಿಗೆ 2 ಗಂಟೆ ಹಾಕಿದ್ರೆ ಸಾಕು. ಎಕ್ಸೆಸ್ ಇರೋ ಅಂಥ ದಾರನೆಲ್ಲ ಕಟ್ ಮಾಡಿ ಹಾಕೋಣ. ನೋಡ್ತಾ ಇರ್ಬೋದು ಇವಾಗ ಬ್ಯೂಟಿಫುಲ್ ಆಗಿರೋ ಅಂಥ ಹಾರ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಆಗ್ತಾಳ ಲಾಂಛನಾಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿಯಾಗಿ ಈಸಿಯಾಗಿರೋವಂಥ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಆರಾಮಾಗಿ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ಸೂಪರಾಗಿರುವಂಥ ಜ್ಯೂಸಿ ಆಗಿರೋವಂಥ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ಕ್ವಾಂಟಿಟಿ ಒಂದು ಕರೆಕ್ಟಾಗಿ ತೊಗೊಳ್ಳಿ. ಸೊ ಆವಾಗ ಸ್ವೀಟು ಜಾಸ್ತಿ ಕಡಿಮೆ ಆಗೋದಿಲ್ಲ. ನಾನಿಲ್ಲಿ 1.5 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಮುಳುಗೋವಷ್ಟು ಮಾತ್ರ ನಾನು ನೀರನ್ನು ಹಾಕ್ತಾಯಿದ್ದೀನಿ. ಸೊ ಪಾಕ ಬೇಗ ಬರಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೀವು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ರು ಪಾಕ ಬರೋದು ಲೇಟ್ ಆಗಿಬಿಡುತ್ತೆ. ಸೊ ಕೈ ಬಿಡ್ದೇ ಈ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು. ಆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ಕೂಡ ನಾವು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದು ನಮಗೆ ಪಾಕ ಎಷ್ಟು ಬರಬೇಕು ಅಂತ ಹೇಳಿದ್ರೆ, ಒಂದೇಳೆ ಪಾಕ ಅಂತ ಹೇಳ್ತೀವಲ್ವ, ಜಸ್ಟ್ ನಾವು ಹಿಂಗೆ 2 ಬೆರಳು ಮಧ್ಯೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ದಾರ ಥರ ಬರಬೇಕು. ಆವಾಗ ಕರೆಕ್ಟಾಗಿ ನಮಗೆ ಈ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ, ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಎಲ್ಲೂ ಕೂಡ ಕೆಡೋದಿಲ್ಲ. ನಾನಿಲ್ಲಿ 1.5 ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಂಡಿದ್ದೀನಿ. ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಕೊಬ್ಬರಿಯನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. 1.5 ಬೌಲಷ್ಟು ನಾನು ಕೊಬ್ಬರಿ ತುರಿಯನ್ನು ಕೂಡ ತೊಗೊಂಡಿರೋದು. ಮೆಷರ್ಮೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಎರಡೂ ಕೂಡ ಈಕ್ವಲಾಗಿ ಹಾಕಿದ್ದೀನಿ. ನನಗೆ ಸ್ವಲ್ಪ ಕಡಿಮೆ ಬೇಕು ಸ್ವೀಟು. ನಮ್ಮ ಮನೆಯಲ್ಲಿ ಸ್ವೀಟ್ ಕಡಿಮೆ ಅಂದರೆ ಕಡಿಮೆ ತಿನ್ನೋದು ಅಂತ ಹೇಳಿದ್ರೆ ನೀವು 1/4 ಬೌಲಷ್ಟು ನೀವು ಹಾಕ್ಕೊಳ್ಬೋದು. ನೋಡಿ, ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಅದು ಸ್ವಲ್ಪ ಗಟ್ಟಿಯಾಗಿ ತಳ ಬಿಡ್ತಾ ಬರುತ್ತೆ. ಅಲ್ಲಿ ತನಕನೂ ಕೂಡ ಈ ರೀತಿಯಾಗಿ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಬೇಕ್ರಿನಲ್ಲಿ ಸಿಗೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇದು ಬಾಯಲ್ಲಿಟ್ಟರೆ ಜ್ಯೂಸ್ ಈ ಥರ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮನೆ ಮಂದಿಯೆಲ್ಲ ಇಷ್ಟಪಟ್ಟು ಹೊಟ್ಟೆ ತುಂಬುವಷ್ಟು ತಿನ್ಬೋದು. ಆ ಥರ ಒಂದು ತಿಂದರೆ ಸಾಕಪ್ಪ ಅನ್ನೋ ಥರ ಇರೋದಿಲ್ಲ, ಇನ್ನೂ ಬೇಕು ಅನ್ನೋ ಥರ ಇರುತ್ತೆ. ಇದಕ್ಕೆ ಇನ್ನೇನು 1/4 ಭಾಗ ಆಗಿದೆ ಅಂತ ಅನ್ಬೇಕಾದ್ರೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ನೋಡಿ ಸ್ನೇಹಿತರೆ, ಅಯ್ಯೋ ಕೊಬ್ಬರಿನಲ್ಲೇ ಎಣ್ಣೆ ಅಂಶ ಇರುತ್ತೆ, ತುಪ್ಪ ಬೇರೆ ಬೇಕಾ ಅಂತ ನೀವು ಕೇಳ್ಬೋದು. ಹೌದು, 1-2 ಸ್ಪೂನ್ ತುಪ್ಪ ಹಾಕಿ ನೋಡಿ, ಆ ಟೇಸ್ಟ್ ನೋಡಿ ನೀವೇ ಹೇಳ್ತೀರಾ, ವಾವ್ ಹೌದಲ್ವ ನಾವು ಇಷ್ಟು ದಿನ ತುಪ್ಪ ಹಾಕಲಿಲ್ಲ ಅಂತ ಹೇಳ್ತೀರಾ. ತಟ್ಟೆಗೆ ಎಲ್ಲ ತುಪ್ಪ ಸ್ಪ್ರೆಡ್ ಮಾಡೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಇದಕ್ಕೊಂದು ಸ್ಪೂನ್ ಹಾಕಿದ್ರೆ ಸಾಕು. ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ತಳ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ಇದನ್ನು ನಾನಿಲ್ಲೊಂದು ಮೌಲ್ಡಿಗೆ ಹಾಕೋತಾ ಇದ್ದೀನಿ. ನೀವು ತಟ್ಟೆಗೆ ಹಾಕ್ಕೊಂಡು ಕೂಡ ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಮೌಲ್ಡಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸೆಟ್ ಮಾಡಬೇಕು. ಸೆಟ್ ಅಂದರೆ ಜಾಸ್ತಿ ಪ್ರೆಷರ್ ಹಾಕಿ ಒತ್ತಿ ಮಾಡೋದಲ್ಲ, ಸ್ವಲ್ಪ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಈಕ್ವಲ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ಸಮೂಹವಾಗಿ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಒಡುಕು ಬರಬಾರ್ದು, ಅಂದರೆ ಸ್ವಲ್ಪ ಅಲ್ಲೆಲ್ಲೇ ಈ ಥರ ಹಿಂಗೆಲ್ಲ ಉಬ್ಬು ತಗ್ಗು ಇರಬಾರ್ದು. ಈಕ್ವಲ್ ಆಗಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೀವು ತಟ್ಟೆಗೆ ಹಾಕ್ಕೊಳ್ಬೋದು ಅಂತ ಹೇಳಿದ್ನಲ್ವ, ತಟ್ಟೆಗೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿದು ಮೌಲ್ಡಿಗೆ ಹಾಕಿ ಒಂದು 10 ಮಿನಿಟ್ ಬಿಟ್ಬಿಟ್ಟಿದ್ದೆ ಸ್ನೇಹಿತರೆ. ಒಂದು 5 ಮಿನಿಟ್ ಬಿಟ್ಟರು ಸಾಕು. ನಾನು ಒಂದು 10 ಮಿನಿಟೇ ಬಿಟ್ಬಿಟ್ಟಿದ್ದೆ, ನಾನು ಸ್ವಲ್ಪ ಬೇರೆ ಕೆಲಸ ಮಾಡ್ತಾಯಿದ್ದೆ ಅಂತ. ಸೊ ಅದಾದಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ಎನಿ ಶೇಪಲ್ಲಿ ಕಟ್ ಮಾಡಿದ್ರು ಕೂಡ ಬರುತ್ತೆ. ಅದೇ ರೀತಿಯಾಗಿ ಎನಿ ಸೈಜಲ್ಲಿ ಕೂಡ ನೀವು ಕಟ್ ಮಾಡ್ಬೋದು. ಸ್ವಲ್ಪ ನನಗೆ ದೊಡ್ಡ ಸೈಜ್ ಬೇಕು, ಚಿಕ್ಕ ಸೈಜ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಎಷ್ಟು
ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂದರೆ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕಟ್ ಮಾಡಬೇಕಾದ್ರೆ ನಾವು ಚಾಕುಗೆ ಸ್ವಲ್ಪ ಕೂಡ ಅದು ಅಂಟ್ತಾ ಇಲ್ಲ ಸ್ನೇಹಿತರೆ. ಸೊ ಅದು ಅಂಟ್ತಾ ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಎಲ್ಲ ಅದು ಕ್ಯೂಬ್ಗಳು ಅಷ್ಟೇ ಗಟ್ಟಿ ಆಗಿರಲಿಲ್ಲ, ಜ್ಯೂಸಿ ಥರ ಕರೆಕ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಪರ್ಫೆಕ್ಟಾಗಿ ಬಂದಿತ್ತು. ಕೊಬ್ಬರಿ ಮಿಠಾಯಿ ಅಂದರೆ ಈಗಿರಬೇಕು ಅನ್ನೋ ಥರ ಬಂದಿತ್ತು. ನೀವು ಕೂಡ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿದ ಮೇಲೆ ನೀವು ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಲಾಂಛನ ಅಂತ ಹೇಳಿಬಿಟ್ಟು. ಸೊ ನೋಡಿ, ಎಲ್ಲ ಕಟ್ ಮಾಡಿ ಆದಮೇಲೆ ನಾನು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಉಲ್ಟಾ ಮಾಡಿ ಟ್ಯಾಪ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ತುಪ್ಪ ಏನೂ ಸಾವರಿರಲಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ನಾನು ಸೀದಾ ಮಾಡಿಕೊಂಡು ಎಲ್ಲ ಒಂದೊಂದನ್ನೇ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ನಾವು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು, ನಾನು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಲ್ಲ ಸ್ನೇಹಿತರೆ. ಹೇಗೆ ಬಂದಿತ್ತು ಆ್ಯಸ್ ಇಟ್ ಈಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿಯಾಗಿ ನೀವು ಟ್ರೈ ಮಾಡಿ. ಮನೆಯಲ್ಲಿ ಬರೀ ಸ್ನ್ಯಾಕ್ಸಿಗಂತ ಅಲ್ಲ, ಮಕ್ಕಳು ಏನಾದರೂ ತಿನ್ನಬೇಕಮ್ಮ ಅಂತ ಕೇಳಿದ್ರೆ ಆರಾಮಾಗಿ ಮಾಡಿಕೊಡ್ಬೋದು. ವಿತಿನ್ 10 ಮಿನಿಟ್ ಟು 15 ಮಿನಿಟ್ ಒಳಗಡೆ ಆಗೋಗ್ಬಿಡುತ್ತೆ. 15 ಮಿನಿಟು ಕೂಡ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ತುಂಬ ಬೇಗ ಆಗಿಬಿಡುತ್ತೆ. ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ಕೊಬ್ಬರಿ ಮಿಠಾಯಿಯನ್ನು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀರಾ. ಸೊ ತುಂಬ ಖುಷಿ ಆಗ್ತಾ ಇದೆ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿಲ್ಲಲ್ಲ, ಅದಕ್ಕೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಶೇಪು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲೂ ಕೂಡ ನನಗೆ ಒಡೆದೋಗ್ತಾ ಇದೆ, ಮುರಿದೋಗ್ತಾ ಇದೆ ಆ ಥರ ಏನೂ ಇರಲಿಲ್ಲ ಸ್ನೇಹಿತರೆ. ಸ್ವಲ್ಪ ಕೂಡ ವೇಸ್ಟ್ ಆಗಲಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.